ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದರೆ ಎಲ್ಲರೂ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನು ಮೊನ್ನೆ ನಿಮ್ಮ ಜೊತೆ ಹೇಳಿದ್ದೆ ಅಲ್ಲ, ನಾನು ಶಾವಿಗೆ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅಂತ ಹೇಳಿದ್ದೆ ಅಲ್ಲ, ಹಾಗಾಗಿ ನಾನು ಇವತ್ತು ಮಾಡ್ತಾ ಇದ್ದೇನೆ. ಅದರ ರೆಸಿಪಿಯನ್ನು ಹಾಕ್ತೇನೆ. ನೋಡಿ, ಇದು ಶಾವಿಗೆ ಆಯಿತಾ. ನೋಡಿ, ನಾನು ಮೊದಲಿಗೆ ಸ್ವಲ್ಪ ಕಾಯಿ ಮೆಣಸು, ಒಂದು ಚಿಕ್ಕ ನೀರುಳ್ಳಿ, ಮತ್ತು ಇದು ಸ್ವಲ್ಪ ತೆಂಗಿನಕಾಯಿ. ಕೆಲವರು ಇದು ಸಾಸಿವೆ ಹಾಕ್ತಾರೆ, ನಾನು ಹಾಕೋದಿಲ್ಲ. ಇಲ್ಲಿ ಸ್ವಲ್ಪ ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ. ನೋಡಿ, ನೀರು ಕುದಿ ಬರ್ತಾ ಇದೆ. ಒಳ್ಳೆ ಕುದಿ ಬಂದ ಮೇಲೆ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಅಂದರೆ ಆಲ್ರೆಡಿ ಇದು ಕುದಿ ಬರುವ ಮೊದಲೇ ನಾನು ಎಣ್ಣೆಯನ್ನು ಹಾಕಿದ್ದೇನೆ, ತೆಂಗಿನ ಎಣ್ಣೆ ಹಾಕಿದ್ದೆ ಆಯಿತಾ. ನಾನು ಬೇರೆ ಯಾವುದೋ ಆಯಿಲ್ ಯೂಸ್ ಮಾಡಲಿಲ್ಲ. ಈಗ ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಇದು ನಾನು ಶಾವಿಗೆಯನ್ನು ಇದಕ್ಕೆ ಹಾಕ್ತೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನೋಡಿ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ ಬೇಯಿಸಲಿಕ್ಕೆ ಇಡುವಾಗಲೇ. ಇದು ಚೆನ್ನಾಗಿ ಇನ್ನೂ ಬೇಯಬೇಕು. ಒಂದು ಒಳ್ಳೆ ಕುದಿ ಬಂದರೆ ಒಂದು 10 ನಿಮಿಷದೊಳಗೆ ಇದು ಆಗ್ತದೆ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ನಾನು ತಗೊಂಡಿದ್ದೇನೆ. ನೋಡಿ, ಈಗ ನಾನು ಇದಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಜಾಸ್ತಿ ಎಣ್ಣೆ ಹಾಕೋದಿಲ್ಲ ನಾನು, ಯಾಕೆಂದರೆ ಅದರಲ್ಲೂ ಕೂಡ ಎಣ್ಣೆ ಹಾಕಿದ್ದೆ ಅಲ್ವಾ ಬೇಯಲಿಕ್ಕೆ ಇಡುವಾಗ. ಸೊ ಎಣ್ಣೆ ಪಸೆ ಜಾಸ್ತಿ ಆಗ್ತದೆ ಅಂತೇಳಿ ನಾನು ಹಾಕೋದಿಲ್ಲ, ಎಣ್ಣೆ ಸ್ವಲ್ಪವೇ ಹಾಕೋದು. ಇದು ಚೆನ್ನಾಗಿ ಬಿಸಿ ಆದ ನಂತರ ಇಲ್ಲಿ ನಾನು ಮೊದಲಿಗೆ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ಉದ್ದಿನ ಬೇಳೆ ಹಾಕಿದರೆ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ, ಅದಕ್ಕೋಸ್ಕರ ನಾನು ಉದ್ದಿನ ಬೇಳೆಯನ್ನು ಹಾಕ್ತೇನೆ. ಕೆಲವರು ಇದು ಯಾವುದು ಕಡಲೆಬೇಳೆ ಎಲ್ಲ ಹಾಕ್ತಾರೆ, ನಾನು ಕಡಲೆಬೇಳೆ ಇಲ್ಲಿ ಹಾಕೋದಿಲ್ಲ, ಉದ್ದಿನ ಬೇಳೆ ಮಾತ್ರ ಹಾಕ್ತೇನೆ. ನೋಡಿ, ಇದು ಸ್ವಲ್ಪ ಕೆಂಪಗೆ ಆಗಬೇಕಾಯ್ತಾ ಉದ್ದಿನ ಬೇಳೆ, ಆಗ ಇನ್ನೂ ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಬರುವಾಗ ನಾವು ನೀರುಳ್ಳಿಯನ್ನು ಆ್ಯಡ್ ಮಾಡಬೇಕು. ನೀರುಳ್ಳಿಯ ಕಲರ್ ಏನು ಜಾಸ್ತಿ ಏನು ಚೇಂಜ್ ಆಗಲಿಕ್ಕಿಲ್ಲ, ಸ್ವಲ್ಪ ಬಾಡಿದ ಹಾಗೆ ಆದರೆ ಸಾಕು. ಮತ್ತು ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ಕಾಯಿ ಮೆಣಸು. ಒಣಮೆಣಸನ್ನು ಕೂಡ ಹಾಕ್ತಾರೆ ಕೆಲವರು, ಇಲ್ಲ ಅಂತೇಳಿ ಇಲ್ಲ, ಅದು ಕೂಡ ತುಂಬ ಒಳ್ಳೆ ಆಗ್ತದೆ. ನಾನಿಲ್ಲಿ ಹಸಿಮೆಣಸಿನಕಾಯಿಯನ್ನು ಹಾಕಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ ಅಷ್ಟು ಆಯಿತು. ಹೀಗೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಸ್ವಲ್ಪ ಡ್ರೈ ಮಾಡ್ತಾ ಇದ್ದೇನೆ, ಅಂದರೆ ಎಣ್ಣೆ ಜಾಸ್ತಿ ಹಾಕಲಿಲ್ಲ, ಎಣ್ಣೆ ಸ್ವಲ್ಪವೇ ಹಾಕಿದ್ದಲ್ಲ, ಹಾಗಾಗಿ ಇದೆಲ್ಲ ಸ್ವಲ್ಪ ಒಳ್ಳೆ ಡ್ರೈ ಆಗ್ತದೆ ಆಯಿತಾ. ಅದು ತುಂಬ ಒಳ್ಳೆ ಆಗ್ತದೆ. ಇಷ್ಟೇ ಐಟಮನ್ನು ನಾನು ಇಲ್ಲಿ ಹಾಕೋದು, ಆ್ಯಡ್ ಮಾಡೋದು, ಮತ್ತು ಬೇರೆ ಯಾವುದು ಕೂಡ ಹಾಕೋದಿಲ್ಲ. ಮತ್ತು ಸ್ವಲ್ಪ ಇದು ಟರ್ಮರಿಕ್ ಪೌಡರ್, ಅರಿಶಿನ ಪೌಡರನ್ನು ನಾನು ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಕಲರ್ ಬರಲಿಕ್ಕೋಸ್ಕರ ಮಾತ್ರ. ಮತ್ತು ಬೇಕಾದರೆ ಉಪ್ಪನ್ನು ಆ್ಯಡ್ ಮಾಡ್ಬೋದು. ನಾನು ಅದಕ್ಕೂ ಕೂಡ ಉಪ್ಪನ್ನು ಹಾಕಿದ್ದೇನಲ್ಲ, ಸೊ ಹಾಗಾಗಿ ಇದಕ್ಕೆ ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪವೇ, ಸ್ವಲ್ಪ ಜಾಸ್ತಿ ಏನಲ್ಲ. ನೋಡಿ, ಇದು ನಾನು ಆಲ್ರೆಡಿ ಇದು ತೆಗೆದಿಟ್ಟಿದ್ದೆ, ಸೋಸಿ ಇಟ್ಟಿದ್ದೆ, ಎಲ್ಲ ನೀರೆಲ್ಲ ಇಳಿದಿದೆ, ಈಗ ಡ್ರೈ ಆಗಿದೆ. ಈಗ ನಾನು ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ.
ತುಂಬ ಒಳ್ಳೆ ಆಗ್ತದೆ ಈ ರೀತಿ ಮಾಡಿದರೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತುಂಬ ಒಳ್ಳೆ ಆಗ್ತದೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಡ್ರೈ ಆಗಿ ಯಾವ ರೀತಿ ಸಪ್ರೇಟ್ ಆಗಿ ಇದಾಗ್ತದೆ ನೋಡಿ, ತುಂಬ ಒಳ್ಳೆ ಆಗ್ತದೆ ಈ ರೀತಿ ಮಾಡಿದರೆ. ನೀವು ಕೂಡ ಒಂದು ಸಲ ಮಾಡಿ ನೋಡಿ. ಈಗ ಇದಕ್ಕೆ ಮೇಲಿಂದ ನಾನು ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲದಿದ್ದರೆ ನಾವು ಹಾಕಿದ ಐಟಮ್ ಎಲ್ಲ ಕೆಳಗೆ ಉಳಿದಿರ್ತದೆ. ಮತ್ತು ಸಕ್ಕರೆ ಕೂಡ ಹಾಗೆ ಎಲ್ಲ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗಿರುವುದಿಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಮಳೆ ಅಲ್ವಾ, ಸೊ ಹಾಗೆ ಬನಾನ ಪೋಡಿ ಮಾಡುವ ಅಂತ ಎನಿಸಿದ್ದೇನೆ. ಸಂಜೆ ಹೊತ್ತಿಗೆ ಸ್ನ್ಯಾಕ್ಸಿಗೆಲ್ಲ ತುಂಬ ಒಳ್ಳೆ ಆಗ್ತದೆ. ಸಂಜೆ ಹೊತ್ತು ಟೀ ಕುಡಿಯುವಾಗ ನಾನು ಇದರಲ್ಲಿ ಮಾಡ್ತಾಯಿದ್ದೇನೆ, ತುಂಬ ಒಳ್ಳೆ ಆಗ್ತದೆ. ಅಂದರೆ ಆ ಥರ ಅಂಟುವುದಿಲ್ಲ ಯಾವ ಇದು ಪಾತ್ರೆಗೆಲ್ಲ, ನಾನ್ ಸ್ಟಿಕ್ಕಲ್ಲಿ ಆ ಥರದ್ರಲ್ಲಿ ಮಾಡಿದರೆ. ಇದು ನಾನು ಹಿಟ್ಟು ರೆಡಿಯಾಗಿ ಕಲಸಿಕೊಂಡು ಇಟ್ಕೊಂಡಿದ್ದೇನೆ, ಕಡಲೆ ಹಿಟ್ಟು, ಮತ್ತು ಸ್ವಲ್ಪ ಅದಕ್ಕೆ ಜೀರಿಗೆಯನ್ನು ಆ್ಯಡ್ ಮಾಡಿದ್ದೇನೆ ಅಷ್ಟೇ. ನಾನು ಇದರ ರೆಸಿಪಿಯನ್ನು ಮೊದಲು ಹಾಕಿದ್ದೆ, ಅದಕ್ಕೋಸ್ಕರ ನಾನು ಡೀಟೇಲಾಗಿ ನೋಡಿ. ಬನಾನ ಪೋಡಿ ಈಗ ಆಯಿತು, ಒಂದು ಟರ್ನ್ ಆಯಿತು, ಇನ್ನಾಗಬೇಕು. ಇವತ್ತು ಸಂಡೇ ಆಯಿತಾ, ತುಂಬ ಜೋರಾಗಿ ಮಳೆ ಬರ್ತಾ ಉಂಟು. ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ನೋಡಿ, ನೀರೆಲ್ಲ ತುಂಬಿದೆ. ಅಲ್ಲಿಂದ ಗುಡ್ಡದಿಂದ ಬರುವ ನೀರೆಲ್ಲ ಬಂದು ಅದೇ ದಾರಿಯಲ್ಲಿ ಬಂದು ಸೀದಾ ನದಿಗೆ ಇಳಿಯುವುದು ಆಯಿತಾ. ಹಾಗಾಗಿ ಎಂಥ ಜೋರು ಮಳೆ ಅಂದರೆ ಎಲ್ಲ ನೀರು ಬ್ಲಾಕ್ ಆಗಿ ಹೋಗಿದೆ. ನದಿ ಕೂಡ ಫುಲ್ ಆಗಿದೆ ನೋಡಿ, ಕಾಣ್ತಿರ್ಬೋದು ನಿಮಗೆ. ಬೆಳಿಗ್ಗೆ ಅಷ್ಟೊಂದು ಇರಲಿಲ್ಲ, ನಾವು ಪೂಜೆಗೆಲ್ಲ ಹೋಗಿ ಬಂದಿದ್ವಿ. ಪೂಜೆಗೆ ಹೋಗಿ ಬರುವಾಗ ತುಂಬ ನೀರಾಯಿತು. ನಾವು ಅಲ್ಲಿಂದ ಬರುವ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಆ ನೀರಲ್ಲೆಲ್ಲ ನಡೆದುಕೊಂಡು ಬಂದದ್ದು, ದಾರಿ ಇಲ್ಲ ಬೇರೆ ಹೋಗಲಿಕ್ಕೆ, ಗಾಡಿ ಹೋಗೋದಿಲ್ಲ ನೋಡಿ, ಇಷ್ಟು ನೀರಾಗಿದೆ. ಈ ನೀರಲ್ಲಿ ನಾವು ನಡ್ಕೊಂಡು ಬಂದದ್ದು ನೋಡಿ. ಇಲ್ಲಿಂದ ಆ ಬದಿ ತನಕ ಹೋಗಬೇಕು ಈಗ ನೀರಲ್ಲಿಯೇ ನೋಡಿ. ನನಗೆ ಮೊಣಕಾಲು ತನಕ ಆಗ್ತಿತ್ತು ನೀರು, ಆದರೂ ಕೂಡ ಹೋಗ್ತಾ ಇದ್ದೇನೆ. ಮಗುವನ್ನು ಹಸ್ಬೆಂಡ್ ಎತ್ತಿದ್ದಾರೆ, ಅವನಿಗೆ ಇಲ್ಲದ್ರೆ ತುಂಬ ಆಗ್ತಿತ್ತು ನೀರು. ಗಾಡಿ ಆಗೋದಿಲ್ಲ ತರಲಿಕ್ಕೆ, ದಾರಿಯಲ್ಲೆಲ್ಲ ನೀರಿದೆ ನೋಡಿ, ಎಷ್ಟು ನೀರು ತುಂಬಿದೆ ನೋಡಿ. ದನ ಕೂಡ ಒಂದು ನೀರಲ್ಲಿ ಹೋಗ್ತಾ ಉಂಟು ಪಾಪ.